ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ತೇಜು. ಸೊ ನಮ್ಮ ಇವತ್ತಿನ ಟಾಪಿಕ್ ಬಂದು ಯಾರೆಲ್ಲ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ನ ಆಪ್ಟ್ ಮಾಡಬೇಕು ಅಂತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸೀರೀಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಫಸ್ಟ್ ಸೀರೀಸಲ್ಲಿ ಡಿಫ್ರೆನ್ಸಸ್ ಆಫ್ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಅಂತ ಹಾಕಿದೆ. ಸೊ ನೀವು ಯಾರಾದರೂ ಆ ವ್ಲಾಗ್ನ ನೋಡಿಲ್ಲ ಅನ್ನೋದ್ರಲ್ಲಿ ಲಿಂಕ್ ಹಾಕಿರ್ತೀನಿ, ಖಂಡಿತ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಇತ್ತೀಚೆಗೆ ಎಲ್ಲರೂ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಆಪ್ಟ್ ಮಾಡ್ತಾ ಇದ್ದಾರೆ. ಜಸ್ಟ್ 10th ಅಥವಾ 12th ಪಾಸ್ ಮಾಡಿದವರು ಸಹ ಆನ್ಲೈನ್ ಮೋಡ್ ಆಪ್ಟ್ ಮಾಡ್ತಾ ಇದ್ದಾರೆ. ನಾನು ಆನ್ಲೈನ್ ಎಜುಕೇಷನ್ ಮಾಡಬೇಕು, ಕಾಲೇಜಿಗೆ ಹೋಗಬಾರ್ದು, ಟೈಮ್ ಸೇವ್ ಮಾಡ್ತೀನಿ, ಬೇರೆ ಏನಾದರೂ ಮಾಡ್ತೀನಿ ಅಂತ ಜಾಸ್ತಿ ಜನ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಆಪ್ಟ್ ಮಾಡ್ತಾ ಇದ್ದಾರೆ. ಸೊ ಏನಿದು ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್, ಆ ಟಾಪಿಕ್ ಬಂದು ನಾನು ಫಸ್ಟ್ ವಿಡಿಯೋಲಿ ಕವರ್ ಮಾಡಿದ್ದೀನಿ. ಸೊ ಯಾಕೆ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ನೀವು ಆಪ್ಟ್ ಮಾಡಬೇಕು, ನಿಮಗೆ ಯಾಕೆ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಇಂಪಾರ್ಟೆಂಟ್, ಆ ಒಂದು ರೀಸನ್ ನಿಮಗೆ ಗೊತ್ತಿರಬೇಕು. ಯಾಕೆ ನೀವು ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಆಪ್ಟ್ ಮಾಡಬೇಕು? ಕೆಲಸ ಮಾಡ್ತಾ ಇದ್ದೀರಾ, ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ, ಗ್ರ್ಯಾಜುಯೇಷನ್ ಇಲ್ವಾ, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ವಾ, ನಿಮಗೆ ಆನ್ಲೈನ್ ಎಜುಕೇಷನ್ ಇಂಪಾರ್ಟೆಂಟ್. ಎಕ್ಸ್ಪೀರಿಯನ್ಸ್ ಇದೆ, ಪ್ರಮೋಷನ್ಗೋಸ್ಕರ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ನ ಆಪ್ಟ್ ಮಾಡಿ. ವರ್ಕಿಂಗ್ ಪ್ರೊಫೆಷನ್ಗೆ ಎಸ್, ಯು ಹ್ಯಾವ್ ಟು ಆಪ್ಟ್ ಫಾರ್ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್. ಸ್ಟೂಡೆಂಟ್ಸ್ ನೋ, ಇವಾಗಷ್ಟೇ ನೀವು 10th ಮುಗಿಸಿದ್ದೀರಾ, ಸಾಕಷ್ಟು ಕೋರ್ಸಸ್ ಬಂದಿದೆ 12th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡೋಕ್ಕೆ ಅಂತ. ನಿಮಗೆ ಏಜ್ ಕ್ರೈಟೀರಿಯಾ ಅಷ್ಟೇ ನೋಡ್ತಾರೆ. ಬಹಳಷ್ಟು ಏಜೆನ್ಸೀಸ್ ಇದೆ, ನಿಮಗೆ PUC ನಾನು ಕೊಡಿಸ್ತೀನಿ ಅಥವಾ ಪ್ರೀ ಯೂನಿವರ್ಸಿಟಿ ಏನು ಕರಿತೀವಿ PUC ಅಂತ, 12th ಸ್ಟ್ಯಾಂಡರ್ಡ್ ನಿಮಗೆ ಸರ್ಟಿಫಿಕೇಟ್ ಕೊಡಿಸ್ತೀವಿ, ಡೈರೆಕ್ಟ್ ಹೋಗಿ ಎಕ್ಸಾಮ್ ಬರೀರಿ, ಮಟೀರಿಯಲ್ ನಾವು ಕೊಡ್ತೀವಿ, ಮನೆಯಲ್ಲೇ ಕೂತ್ಕೊಂಡು ಓದಿ ಅಂತ. ಯಾಕೆ? ಇವಾಗಷ್ಟೇ 10th ಮುಗಿಸಿದ್ದೀರಾ, ಕಾಲೇಜಿಗೆ ಹೋಗಿ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ, ಫ್ರೆಂಡ್ಸ್ ಜೊತೆ ಮೀಟ್ ಮಾಡಿ, ಬಹಳಷ್ಟು ಜನ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಬಹಳಷ್ಟು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ, ಬಹಳಷ್ಟು ಜನ ಲೆಕ್ಚರರ್ಸ್ ಇರ್ತಾರೆ, ಒಬ್ಬೊಬ್ಬರ ಹತ್ರ ಒಂದೊಂದು ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ, ನಿಮ್ಮ ಆ್ಯಂಬಿಷನ್ ಏನಿದೆಯೋ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ. ಮೇ ಬಿ ನಿಮ್ಮ ಭಾವನೆಗಳು ಚೇಂಜ್ ಆಗೋದಕ್ಕೆ ಕಾಲೇಜಿಗೆ ಹೋಗೋದು ಬಹಳ ಇಂಪಾರ್ಟೆಂಟ್. ಆ ಏಜಲ್ಲಿ ನೀವು ಕಾಲೇಜಿಗೆ ಹೋಗಿ, ಕಾಲೇಜಿಗೆ ಹೋಗೋಕ್ಕಾಗಿಲ್ಲ, ಯಾಕಾಗಿಲ್ಲ? ಫೀಸ್ ಡಿಫ್ರೆನ್ಸ್ ಇದೆಯಾ? ಅಫ್ಕೋರ್ಸ್ ಇಲ್ಲ. ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಕೂಡ ನಮ್ಮ ನಾರ್ಮಲ್ ಕಾಲೇಜ್ಗೆ ಎಷ್ಟು ಫೀಸ್ ಕಟ್ಟಿ ಹೋಗ್ತೀವೋ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಬಟ್ ಫೀಸ್ ಜಾಸ್ತಿನೇ ಇದೆ. ಭಾಳ ಜನ ಏನು ಮಾಡ್ತಾರೆ, ನಾನು ಆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ, ನಾನು ಕೆಲಸ ಮಾಡಿಕೊಂಡು ನಾನು ಓದಬೇಕು ಅನ್ನೋರಿಗೆ ದಯವಿಟ್ಟು ಡಿಸ್ಟೆನ್ಸ್ ಎಜುಕೇಷನ್ ಆಪ್ಟ್ ಮಾಡಿ, ಆನ್ಲೈನ್ ಎಜುಕೇಷನ್ ಆಪ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮಗೆ ಯು ಸ್ಟಿಲ್ ಹ್ಯಾವ್ ಎ ಚಾನ್ಸ್. ನೀವು ಓದ್ಕೊಂಡು, ಕೆಲಸ ಮಾಡಿಕೊಂಡು ಓದ್ಕೊಂಡು ಕಾಲೇಜಿಗೆ ಸಹ ಹೋಗಿ ಎಕ್ಸಾಮ್ ಬರಿಬೋದು, ಅಥವಾ ಕಾಲೇಜಿಗೆ ಹೋಗಿ ಮೀಟ್ ಮಾಡ್ಬೋದು. ಸೊ ಡಿಸ್ಟೆನ್ಸ್ ಎಜುಕೇಷನಲ್ಲೂ ಸಹ ಆನ್ಲೈನ್ ಎಜುಕೇಷನಲ್ಲೂ ಸಹ ನಿಮಗೆ ಅವಾಗವಾಗ ಮೀಟಪ್ಸ್ ಇಡ್ತಾರೆ. ಸೊ ನಿಮಗೆ ಒಂದು ಫೋರಮ್ ಇರುತ್ತೆ ವೇರ್ ಯು ಕ್ಯಾನ್ ಗೋ ಟು ಕಾಲೇಜ್ಗೆ ಹೋಗಿ ನಿಮ್ಮ ಲೆಕ್ಚರರ್ಸ್ ಹತ್ರ ಮೀಟ್ ಮಾಡ್ಬೋದು, ಅವ್ರ ಹತ್ರ ಡೌಟ್ಸ್ ಕೇಳ್ಬೋದು, ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಬಂದಿರ್ತಾರೆ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮ್ಮ ಜಾಸ್ತಿ ಡೌಟ್ಸ್ ಏನಾದರೂ ಇದೆ, ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು, ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗುತ್ತೆ, ನೀವು ಜಾಸ್ತಿ ಕಮ್ಯುನಿಕೇಷನ್ ಮಾಡ್ಬೋದು. ಸೊ ಯಾರ್ಯಾರು ಹೋಗಬೇಕು ಅಂದರೆ ಸ್ಟೂಡೆಂಟ್ಸ್, ನೀವು ಯಾರೇ ಇದ್ದರೂ, ಪೇರೆಂಟ್ಸ್ ಸಹ ಪ್ಲೀಸ್. ಇತ್ತೀಚೆಗೆ ಸ್ಟೂಡೆಂಟ್ಸ್ ಹಠ ಮಾಡ್ತಾರೆ, ಈ ಜನ್ರೇಷನ್ ಮಕ್ಕಳಂತೂ ಖಂಡಿತ ಹಠ ಮಾಡ್ತಾರೆ. ನಾನು ನಾನು 10th ಸ್ಟ್ಯಾಂಡರ್ಡ್ ಆಯಿತು, ನಂದು PUC ಆಯಿತು, ಪ್ರೀ ಯೂನಿವರ್ಸಿಟಿ ಆಯಿತು, ನನಗೆ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಸೇರಿಸಿ ಅಂತ. ಪ್ಲೀಸ್ ಡು ನಾಟ್ ಎಂಕರೇಜ್ ದೆಮ್. ಕಾಲೇಜಿಗೆ ಹೋಗಲಿ ಮಕ್ಕಳು, ಕಾಲೇಜ್ ಹೋಗ್ಕೊಂಡು ಅವ್ರ ಕೈಯಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಡಿಸ್ಕಂಟಿನ್ಯೂ ಆಯಿತು, ಬೇರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಮ್ವೇರ್ ಯು ಕ್ಯಾನ್ ಕನ್ಸಿಡರ್. ಜಾಸ್ತಿ ಫೋರ್ಸ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಬೇರೆ ಏನಾದರೂ ಅವ್ರಿಗೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ, ಇಲ್ಲ ಬೇರೆ ಏನಾದರೂ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ಅಂದರೆ ದ್ಯಾಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಬೇರೆ ಸ್ಟೂಡೆಂಟ್ಸ್ ಯಾರೇ ಇವಾಗ ಜಸ್ಟ್ ಪಾಸ್ಡ್ ಔಟ್ ಹೋಗಬೇಡಿ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ಗೆ. ಪ್ಲೀಸ್ ಗೋ ಟು ದ ಕಾಲೇಜ್ ಆ್ಯಂಡ್ ಸ್ಟಡಿ. ಆ್ಯಂಡ್ ವಾಟ್ ಈಸ್ ದ ಅಡ್ವಾಂಟೇಜ್, ಲೈಕ್ ನೀವು ಕಾಲೇಜ್ ಹೋಗಿ ಏನೇನು ಕಲಿಬೋದು ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ಇವಾಗ people who are working, for all the working profession, somebody who wants to grow in their career,
ವಾಂಟ್ಸ್ ಟು ಗೆಟ್ ಅ ಗುಡ್ ಹೈಕ್, ನಿಮಗೆ ಒಳ್ಳೆ ಹೈಕ್ ಬರಬೇಕು, ಒಳ್ಳೆ ಸ್ಯಾಲ್ರಿ ಬರಬೇಕು, ಅದಕ್ಕೆ ನಿಮಗೆ ಎಜುಕೇಷನ್ ಬೇಕು ಅಂದರೆ ಭಾಳ ಜನ ಏನಾಗಿರುತ್ತೆ, ಅವರು 12th ಓದಿರ್ತಾರೆ ಅಥವಾ ಡಿಪ್ಲೊಮಾ ಮಾಡಿರ್ತಾರೆ, ಕೆಲಸಕ್ಕೆ ಹೋಗಿರ್ತಾರೆ, ಅವರಿಗೆ ಡಿಗ್ರಿ ಬೇಕಾಗಿರುತ್ತೆ ಅವ್ರ ಪ್ರಮೋಷನ್ಸ್ಗೆ ಅಲ್ವಾ. ಜಾಸ್ತಿ ಜನ ಡಿಗ್ರಿ ಮಾಡಿರ್ತಾರೆ, ಅವ್ರಿಗೆ MBA ಬೇಕಾಗಿರುತ್ತೆ ಪ್ರಮೋಷನ್ಸ್ಗೆ ಅಂತ. ಸೊ ಅಂಥವ್ರಿಗೋಸ್ಕರ ಆನ್ಲೈನ್ ಎಜುಕೇಷನ್ ಆ್ಯಂಡ್ ಡಿಸ್ಟೆನ್ಸ್ ಎಜುಕೇಷನ್ ಇಸ್ ಅ ವೆರಿ 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 ಗುಡ್ ಪ್ಲ್ಯಾಟ್ಫಾರ್ಮ್. ಸೊ ನಿಮ್ಮ ಅಂಥವರಿಗೆ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ ಇಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ, ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಿಮಗೆ ಥಿಯೋರಿಟಿಕಲ್ ಆಗಿ ನೀವು ಓದಿ ಸರ್ಟಿಫಿಕೇಟ್ ಒಂದೇ ಬರೋದು ಬಾಕಿ ಇರುತ್ತೆ. ಸೊ ನಿಮಗೆಲ್ಲ ಇಟ್ಸ್ ಅ ವೆರಿ ಗುಡ್ ಫೋರಮ್, ಬಿಕಾಸ್ ನಿಮಗೆ ಗೊತ್ತು ನೀವೇನು ಓದ್ತಾ ಇದ್ದೀರಾ, ನೀವು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ. ಸೊ ಅದಕ್ಕೆ ಇಟ್ಸ್ ಅ ಗುಡ್ ಚಾಯ್ಸ್. ಸ್ಟೂಡೆಂಟ್ಸ್ಗೆ ಇಟ್ಸ್ ನೋ, ಬಿಗ್ ನೋ, ಬಿಕಾಸ್ ನನ್ನ ಹೈಯರ್ ಸ್ಟಡೀಸ್ ಲೈಕ್ ನನ್ನ ಗ್ರ್ಯಾಜುಯೇಷನ್ ನಾನು ಮಾಡಿದ್ದು ಆನ್ಲೈನ್ ಮೂಲಕ, ಬಿಕಾಸ್ ಐ ಆಮ್ ಫ್ರಮ್ ಅ ಡಿಪ್ಲೊಮಾ ಬ್ಯಾಕ್ಗ್ರೌಂಡ್ ಆ್ಯಂಡ್ ವಿತ್ ಅ ವರ್ಕ್ ಎಕ್ಸ್ಪೀರಿಯನ್ಸ್ ಆಫ್ 5 years, ಆಲ್ಮೋಸ್ಟ್ 5 years ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನಾನು ಮುಂದಿನ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಫಸ್ಟ್ ನಾನು ಯಾರೆಲ್ಲ ಆನ್ಲೈನ್ ಆ್ಯಂಡ್ ಡಿಸ್ಟೆನ್ಸ್ ಎಜುಕೇಷನ್ ಆಪ್ಟ್ ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಆಲ್ಸೋ ಜಾಸ್ತಿ ಜನ ಲೈಕ್ ನಾನು ನೋಡ್ದಂಗೆ ಜಾಸ್ತಿ ಏಜ್ ಆಗಿರುತ್ತೆ, ಲೈಕ್ ಲೇಡೀಸ್ ಜಾಸ್ತಿ ಏಜ್ ಆಗಿರುತ್ತೆ, ದೇ ಆಲ್ಸೋ ಡೂ ಆನ್ಲೈನ್ ಎಜುಕೇಷನ್. ಸ್ಟಡಿ ಬ್ರೇಕ್ ಆಗಿರುತ್ತೆ, ಮದುವೆ ಆಗಿರುತ್ತೆ, ಮಕ್ಕಳಾಗಿರ್ತಾರೆ, ಅವರು ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಅಂತಂದ್ಬಿಟ್ಟು ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ನ ಆಪ್ಟ್ ಮಾಡಿರ್ತಾರೆ. ಮೋಸ್ಟ್ ಆಫ್ ದೆಮ್ ಯೂಶಲಿ ಆಪ್ಟ್ ಫಾರ್ ಆನ್ಲೈನ್ ಎಜುಕೇಷನ್, ನಾಟ್ ಫಾರ್ ಡಿಸ್ಟೆನ್ಸ್ ಎಜುಕೇಷನ್ ಅಂಥ ಸಿಚುವೇಷನಲ್ಲಿ, ಬಿಕಾಸ್ ವಾಟ್ಸ್ ಎವರ್ ರೀಸನ್ ಇಟ್ ಇಸ್, ಮೋಸ್ಟ್ ಆಫ್ ದ ರೀಸನ್ಸ್ ಆರ್ ಅವ್ರು ಅಬ್ರಾಡಿಗೆ ಹೋಗಬೇಕಾಗಿರುತ್ತೆ, ಸೊ ಅವರಿಗೆ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಆರ್ ಸಂಬಡಿ ಹೂ ವಾಂಟ್ಸ್ ಟು ರೀಸ್ಟಾರ್ಟ್ ದೇರ್ ಕರಿಯರ್, ಅವರು ಎಜುಕೇಷನ್ ಕಂಟಿನ್ಯೂ ಮಾಡ್ತಾರೆ. ಸೊ ಅಂಥವರಿಗೆ ಬಿಕಾಸ್ ದೇ ನೋ ವಾಟ್ ದೇ ಆರ್ ಡೂಯಿಂಗ್. ಸಂಬಡಿ ಹೂ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಆ್ಯಂಡ್ ಜಸ್ಟ್ ಡೂಯಿಂಗ್ ಫಾರ್ ದ ಸೇಕ್ ಆಫ್ ಇಟ್, ಪ್ಲೀಸ್ ಡು ನಾಟ್ ಆಪ್ಟ್ ಫಾರ್ ಆನ್ಲೈನ್ ಆರ್ ಡಿಸ್ಟೆನ್ಸ್ ಎಜುಕೇಷನ್ ಫಾರ್ ದ್ಯಾಟ್ ಮ್ಯಾಟರ್. ನಿಮಗೆ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಕೋವಿಡ್ ಬಂದಮೇಲೆ ಯೂಶಲಿ ಡಿಸ್ಟೆನ್ಸ್ ಎಜುಕೇಷನ್ ಕೂಡ ಆನ್ಲೈನ್ ಆಗಿದೆ. ದೇ ಆರ್ ಟೇಕಿಂಗ್ ಇಟ್ ಆ್ಯಸ್ ಅ ಆನ್ಲೈನ್ ಎಜುಕೇಷನ್ ವೇ, ಬಿಕಾಸ್ ಎಕ್ಸಾಮ್ಸ್ ಕೋವಿಡ್ ಟೈಮಲ್ಲಿ ಎಕ್ಸಾಮ್ಸ್ ಎಲ್ಲ ನಿಮಗೆ ಸೆಂಟರಲ್ಲಿ ಹೋಗಿ ಬರೆಯೋಕ್ಕೆ ಆಗಿಲ್ಲ, ಸೊ ಎಲ್ಲನೂ ಆನ್ಲೈನಲ್ಲೇ ಮಾಡಿದರು. ಬಿಕಾಸ್ ಐ ಹ್ಯಾಡ್ ಆಪ್ಟೆಡ್ ಫಾರ್ ಡಿಸ್ಟೆನ್ಸ್ ಆ್ಯಂಡ್ ಬಿಕಾಸ್ ಆಫ್ ಪ್ಯಾಂಡಮಿಕ್ ಐ ಹ್ಯಾಡ್ ಟು ಟೇಕ್ ಎವ್ರಿಥಿಂಗ್ ಆನ್ಲೈನ್. ಆ್ಯಂಡ್ ನಮ್ಮ ಎಂಟೈರ್ ಬ್ಯಾಚ್ ಆನ್ಲೈನಲ್ಲಿ ಎಕ್ಸಾಮ್ ಬರೀತು. I mean, though we had a forum open that we could go to center and write, but since I am from a working profession, ನಾನು ಅದನ್ನ ಚೂಸ್ ಮಾಡಿಲ್ಲ. ನಾನು ಮನೆಯಲ್ಲೇ ಕೂತ್ಕೊಂಡು ಎಕ್ಸಾಮ್ ಬರೆದೆ. ಸೊ ನಾನು ಯಾವ ರೀತಿ ಎಕ್ಸಾಮ್ ಬರೆದೆ, ನಮ್ಮ ಪೋರ್ಟಲ್ ಹೇಗಿತ್ತು, ನಾನು ಯಾವ ಕಾಲೇಜಿಂದ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದೀನಿ, ನನ್ನ ಕಾಲೇಜ್ ನಾನು ಓದಿರೋಂಥ ಕಾಲೇಜ್ ಯಾವುದೆಲ್ಲ ಅಗ್ರಿಡಿಯೇಷನ್ ತಗೊಂಡಿದೆ, ಅದನ್ನೆಲ್ಲ ನಾನು ನಿಮಗೆ ಖಂಡಿತ ಬರುವಂಥ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಐ ಥಿಂಕ್ ದಿಸ್ ವಿಡಿಯೋ ನಿಮಗೆ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಯೂಸ್ ಆಗುತ್ತೆ. ಯಾರೇ ಮಕ್ಕಳು ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್ನ ಆಪ್ಟ್ ಮಾಡೋಕ್ಕೆ ಮುಂಚೆ ಖಂಡಿತ ಥಿಂಕ್ ಮಾಡಿ, ವೈ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್. ನಿಮಗೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇರೋದ್ರಲ್ಲಿ, ನೀವು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತಿರೋದ್ರಲ್ಲಿ ನೀವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಇದನ್ನು ಜಸ್ಟ್ ಫಾರ್ ದ ಸೇಕ್ ಆಫ್ ಇಟ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಸರ್ಟಿಫಿಕೇಟ್ ಇರಲಿ ಆನ್ಲೈನ್ ಅಥವಾ ಡಿಸ್ಟೆನ್ಸ್ ಎಜುಕೇಷನ್, ನಾವು ಒಂದು ಗ್ರ್ಯಾಜುಯೇಷನ್ ಮಾಡಬೇಕು, ರೆಗ್ಯುಲರ್ ಕ್ಲಾಸಸ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀವಿ ಅಂದರೆ ಇಟ್ಸ್ ಓಕೆ, ಕನ್ಸಿಡರಬಲ್, ಬಿಕಾಸ್ ನೀವು ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಇದ್ದೀರಾ. ಬಟ್ ಫ್ರೆಶ್ಲಿ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಜಸ್ಟ್ ಬ್ಲೈಂಡ್ ಏನೋ ಒಂದು ಮಾಡಬೇಕು ಅಂತಂದರೆ ಇಟ್ಸ್ ಅ ಬಿಗ್ ನೋ, ಬಿಕಾಸ್ ನಿಮ್ಮ ಕಾಲೇಜ್ ಹೋಗಿನೇ ಏನೋ ಅರ್ಥ ಆಗಿಲ್ಲ ಅಂದರೆ ಆನ್ಲೈನಲ್ಲಿ ಏನು ಅರ್ಥ ಆಗುತ್ತೆ. ಸೊ ದಿಸ್ ವಾಸ್ ಟುಡೇಸ್ ಟಾಪಿಕ್. ಸೊ ನಿಮಗೆ ಇನ್ನೂ ಹೆಚ್ಚು ಕಂಟೆಂಟ್ ಇಲ್ಲ ಇನ್ನೂ ಹೆಚ್ಚು ವೀಡಿಯೋಸ್ ಬೇಕು ಅನ್ನೋದರಲ್ಲಿ ದಯವಿಟ್ಟು ನನ್ನನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಗೆ ಯಾವ್ಯಾವ ಟಾಪಿಕ್ಸ್ ಬೇಕು ಅಂತ. ನಾನು ಖಂಡಿತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ಅದರ್ ವ್ಲಾಗ್.